ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಭಾಳಷ್ಟು ಜನ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಮತ್ತು JNM ನರ್ಸಿಂಗ್ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಿ. ಅಪ್ಲಿಕೇಶನ್ ಆಗೋಕ್ಕೆ ಯಾವಾಗ ಓಪನ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ, ಮತ್ತು ಇವಾಗ ಓಪನ್ ಇದೆಯಾ ಇಲ್ವಾ, ಓಪನ್ ಯಾರಿಗಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕೆ ನಿಮಗೆ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ ಅಂತ ವಿಸಿಟ್ ಮಾಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇಲ್ಲಿ 2025-26ನೇ ಸಾಲಿನಲ್ಲಿ ಯಾರೆಲ್ಲ ಅಡ್ಮಿಷನ್ ಮಾಡಿಸಿದ್ದೀರಾ ಮತ್ತು ಅದಕ್ಕಿಂತ ಹಿಂದಿನ ವರ್ಷದಲ್ಲಿ ಯಾರೆಲ್ಲ ಅಡ್ಮಿಷನ್ ಮಾಡಿಸಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ, OBC ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 16/5/2026 ತನಕ ನಿಮಗೆ ಒಂದು ಚಾನ್ಸ್ ಕೊಟ್ಟಿದ್ದರು ಮತ್ತು ಎಕ್ಸ್ಟೆಂಡ್ ಮಾಡಿದ್ರು. ಬಟ್ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಗೊತ್ತಿದ್ದಿಲ್ಲ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಸ್ಕಾಲರ್ಶಿಪ್ನ ಮಿಸ್ ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳು ನೀವೇನು ಭಯ ಪಡ್ಕೊಳ್ಳೋ ಆಗಿಲ್ಲ. ನಿಮಗೆ ಮತ್ತೆ ಒಂದು ಚಾನ್ಸ್ ಕೊಡ್ತಾರೆ. ಯಾವಾಗ ಅಂದರೆ ನವಂಬರ್ ಮತ್ತು ಡಿಸೆಂಬರಲ್ಲಿ ನಿಮಗೆ ಮತ್ತೆ ಸ್ಕಾಲರ್ಶಿಪ್ನ ಓಪನ್ ಮಾಡ್ತಾರೆ. ಅಲ್ಲಿ ತನಕ ವೆಯ್ಟ್ ಮಾಡಿ. ಹಾಗೆ ಇವಾಗ ಪ್ರೆಸೆಂಟ್ ಓಪನ್ ಇರೋದು ಯಾರಿಗೆ ಅಂತಂದರೆ ಪರಿಶಿಷ್ಟ ಪಂಗಡ ಅಂದರೆ ST ವಿದ್ಯಾರ್ಥಿಗಳಿಗೆ. ಯಾರೆಲ್ಲ ಇವಾಗ ಪ್ಯಾರಾಮೆಡಿಕಲ್, JNM ನರ್ಸಿಂಗ್ ಮತ್ತು ಬೇರೆ ಕೋರ್ಸ್ ಯಾರೆಲ್ಲ ಮಾಡ್ತಾಯಿದ್ದೀರಾ ST ವಿದ್ಯಾರ್ಥಿಗಳು, ಅಂಥ ವಿದ್ಯಾರ್ಥಿಗಳಿಗೆ 31/5/2026 ತನಕ ಅಂದರೆ ಈ ತಿಂಗಳು 31 ತನಕ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಓಪನ್ ಇರುತ್ತೆ. ಯಾರು ಇದುವರೆಗೂ ಅರ್ಜಿ ಸಲ್ಲಿಸಿಲ್ಲ ಅಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ. ಹಾಗೆ SC ವಿದ್ಯಾರ್ಥಿಗಳು ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳು ಹಾಗೆ OBC ವಿದ್ಯಾರ್ಥಿಗಳು ನಿಮಗೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿಲ್ಲ ಮತ್ತು ನಮಗೆ ಸ್ಕಾಲರ್ಶಿಪ್ ಹೋಗುತ್ತಾ ಅಂತ ಏನಾದರೂ ನೀವು ಅಂದ್ಕೊಂಡ್ರೆ ನೀವು ಭಯ ಪಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಮತ್ತೆ ಇನ್ನೊಂದು ಚಾನ್ಸ್ ಕೊಡ್ತಾರೆ. ನವಂಬರ್ ಡಿಸೆಂಬರಲ್ಲಿ ಪ್ಯಾರಾಮೆಡಿಕಲ್ ಮತ್ತು JNM ವಿದ್ಯಾರ್ಥಿಗಳಿಗೆ ಮತ್ತೆ ಆನ್ಲೈನ್ ಅಪ್ಲಿಕೇಶನ್ ಆಗಲಿಕ್ಕೆ ಓಪನ್ ಮಾಡ್ತಾರೆ. ಅಲ್ಲಿ ತನಕ ವೆಯ್ಟ್ ಮಾಡಿ. ಇವಾಗ ಯಾರ್ದು ಓಪನ್ ಇದೆ ಅಂಥ ವಿದ್ಯಾರ್ಥಿಗಳು ನೀವು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸ್ಬೋದು.